ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಃ ಪ್ರಚೋದಯಾತ್. ಮೊದಲಿಗೆ ಇನ್ನು ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಇನ್ನು ಆರಾಧ್ಯ ದೈವವಾದ ಶ್ರೀಶೈಲದ ಭ್ರಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ಹಣೆಮಣೆದು ಯಾವತ್ತೂ ನನ್ನ ಜನ್ಮದಾತರಿಗೂ ನನ್ನ ಸಕಲ ವಿದ್ಯಾಗುರುಗಳ ಚರಣಾರವಿಂದಗಳಿಗೆ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನಮ್ಮ ಭಾರತ ದೇಶದ ಸಮಸ್ತ ಹಿರಿಯ ನಾಗರಿಕರೇ, ತಾಯಂದಿರೇ, ಮುದ್ದು ಮಕ್ಕಳೇ, ವಿದ್ಯಾರ್ಥಿನಿಯರೇ, ನನ್ನ ನೆಚ್ಚಿನ ದೇಶ ಕಾಯುವ ಸೈನಿಕರೇ, ಆತ್ಮೀಯ ಸಮಸ್ತ ರೈತಾಪಿ ವರ್ಗದವರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಚಿಜ್ಯೋತಿ ಪರಮಾತ್ಮನಿಗೆ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಬನ್ನಿ ಸಮಸ್ತ ಗುರು ಹಿರಿಯರೇ, ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದ್ವಾದಶ ರಾಶಿಗಳ ವಾರ ಭವಿಷ್ಯ ಹಾಗೂ ದ್ವಾದಶ ಲಗ್ನಗಳ ವಾರ ಭವಿಷ್ಯದತ್ತ ಗಮನವನ್ನು ಹರಿಸುವುದಕ್ಕೆ ಮುಂಚಿತವಾಗಿ ತಮ್ಮೆಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಅರ್ಪಿಸುತ್ತಾ ಹಾಗೆ ಜೀವನದುದ್ದಕ್ಕೂ ತಾವುಗಳು ತಮ್ಮ ಕುಟುಂಬದವರೆಲ್ಲರೂ ಆ ಪರಮದಯಾಳು ಪಾರ್ವತಿ ಪರಮೇಶ್ವರರ ಕೃಪೆಗೆ ಸದಾ ಪಾತ್ರರಾಗಿ ಆ ಭಗವಂತನಲ್ಲಿ ನಮಿಸುತ್ತಾ ಬನ್ನಿ ತಮ್ಮೆಲ್ಲರಿಗೂ ತಪ್ಪದೇ ನಮ್ಮ ಚಾನಲನ್ನು ವಿಶೇಷವಾಗಿ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡಬೇಡಿ, ಸಹಕರಿಸಿ ಎಂದು ತಮ್ಮಲ್ಲಿ ಭಿನ್ನ ಒತ್ತಳೆಯನ್ನು ಇರುತ್ತಾ ಬನ್ನಿ ಮೊದಲಿಗೆ ಮೇಷರಾಶಿ ಮತ್ತು ಮೇಷ ಲಗ್ನದತ್ತ ಗಮನವನ್ನು ಹರಿಸೋಣ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಾನ ಸಂಪೂರ್ಣವಾಗಿ ಬಲಗೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಕುಟುಂಬದ ಬೆಂಬಲ ವಿಶೇಷವಾಗಿ ನಿಮ್ಮ ರಾಶಿಯವರಿಗೆ ದೊರೆಯುವುದಿದೆ. ನಿಮ್ಮ ಜೀವನದ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸುವ ಒಂದು ಅನುಕೂಲ ನಿಮಗೆ ದೊರೆಯುವುದಿದೆ. ಇನ್ನು ನಿಮ್ಮ ಮನಸ್ಸು ಸಂಪೂರ್ಣವಾಗಿ ವಾರಪೂರ್ತಿ ಶಾಂತತೆಯಿಂದ ಕೂಡಿರುತ್ತದೆ. ನೀವು ವೃತ್ತಿಪರ ವ್ಯವಸ್ಥೆಗಳಿಗೆ ಅವಕಾಶವನ್ನು ನಡೆಯುತ್ತೀರಿ. ರಾಜಕೀಯದಲ್ಲಿದ್ದರೆ ಅವರಿಗೆ ಸಂಪೂರ್ಣ ಅನುಕೂಲವಾಗಲಿದೆ ಹಾಗೂ ಕಾನೂನು ವಿಷಯಗಳಲ್ಲಿ ಈ ವಾರ ಸ್ವಲ್ಪ ಯಶಸ್ಸನ್ನು ಕಾಣುವ ಒಂದು ವ್ಯವಸ್ಥೆ ನಿಮಗೆ ಕೂಡಿ ಬರಲಿದೆ. ಹಾಗಾದರೂ ಸಹ ನಿಮ್ಮ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಸಂಪೂರ್ಣ ಹೆಚ್ಚಿನ ಲಾಭವನ್ನು ಗಳಿಸುವ ಸಾಧ್ಯತೆ ಇದೆ. ಆದರೂ ಈ ವಾರ ಹೂಡಿಕೆ ಮಾಡುವವರಿಗೆ ಅತ್ಯಂತ ಅನುಕೂಲಕರವಾಗಿದೆ. ವಾರ ಭಾನುವಾರದಿಂದ ಬುಧವಾರದವರೆಗಿನ ಸಮಯ ಸಂಪೂರ್ಣ ಅನುಕೂಲಕರವಾಗಿರುವುದರಿಂದ ಯಾವುದಾದರೂ ಒಳ್ಳೆಯ ಹೂಡಿಕೆಗಳನ್ನು ಮಾಡುತ್ತಿದ್ದರೆ ಮಾರ್ಗದರ್ಶನದವ ತೆಗೆದುಕೊಂಡು ಮುಂದುವರೆದರೆ ತುಂಬ ಉತ್ತಮ ಪ್ರೇಕ್ಷಕ ಮತ್ತು ವೀಕ್ಷಕ ಮಹಾಶಯರೇ. ಆದರೂ ಸಹ ವಾರಾಂತ್ಯದಲ್ಲಿ ಮನೆಯಲ್ಲಿ ಸ್ವಲ್ಪ ಸಂಘರ್ಷ ಉಂಟಾಗುವ ಸಾಧ್ಯತೆ ಇದೆ. ಎಚ್ಚರಿಕೆ ಮತ್ತು ತಾಳ್ಮೆಯಿಂದ ಮುಂದುವರೆದರಂತೂ ತುಂಬ ಉತ್ತಮ. ಇನ್ನು ಕೇದಿಗೆ ನೀರನ್ನು ಶ್ರೀಕೃಷ್ಣನಿಗಾಗಲಿ ಆತನ ಶ್ರೀಕೃಷ್ಣನ ಪಾದಕ್ಕಾಗಲಿ ಅಭಿಷೇಕವನ್ನು ಮಾಡಿಸುವುದರಿಂದ ತುಂಬ ಅನುಕೂಲವಾಗುವ ಯುವರ್ಗ ನಿಮಗೆ ಕೂಡಿ ಬರಲಿದೆ. ಇದರ ಜೊತೆಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ವಾತ್ಸಲ್ಯದಿಂದ ಪಠಣೆ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ಶುಭವನ್ನುಂಟು ಮಾಡಲಿದೆ. ವೃಷಭ ರಾಶಿ ಮತ್ತು ವೃಷಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ಇಡೀ ವಾರ ತುಂಬ ಅನುಕೂಲಕರವಾಗಿರುತ್ತದೆ. ನೀವು ನಿಮ್ಮ ಸಂಗಾತಿಯ ನಡವಳಿಕೆಯ ಅಥವಾ ಗೆಳತಿಯರ ನಡವಳಿಕೆಯಿಂದ ಸಂತೋಷದಿಂದಿರುವ ವ್ಯವಸ್ಥೆ ಇದೆ. ಯಾವುದಕ್ಕೂ ದುಡುಕಬೇಡಿ. ಅವರ ಸಂಪೂರ್ಣ ಬೆಂಬಲವು ನಿಮಗೂ ನಿಮ್ಮ ಕುಟುಂಬಕ್ಕೂ ದೊರೆಯಲಿದೆ. ಹಳೆಯ ವಿದ್ಯಾರ್ಥಿಗಳು ಈ ವಾರ ಸಂಪೂರ್ಣವಾಗಿ ಸಂತೋಷದಿಂದ ಭೇಟಿಯಾಗುವ ಸಾಧ್ಯತೆ ಇದೆ. ಅದರ ಜೊತೆಗೆ ಹಳೆಯ ವಿವಾದಗಳೇನಾದರೂ ಇದ್ದರೆ ಕೋರ್ಟು ಕಟಕಟೆ ಮನೆಯ ವಿಚಾರದಲ್ಲಿದ್ದರೆ ಈ ವಾರ ಸಂಪೂರ್ಣ ಬಗೆಹರಿಯುವ ಸಾಧ್ಯತೆ ಇದೆ. ನೀವು ಸೌಹಾರ್ದಯುತ ಸಂಬಂಧವನ್ನು ಈ ವಾರ ಅಪೇಕ್ಷಿತವಾಗಿ ಪಡೆಯುತ್ತೀರಿ. ಜನರು ಸಲಹೆಗಾಗಿ ನಿಮ್ಮ ಬಳಿ ಬರುವ ಸಾಧ್ಯತೆ ಇದೆ. ಒಳ್ಳೆಯ ಸಲಹೆಯನ್ನು ಕೊಟ್ಟು ಕಳುಹಿಸಿ. ನೀವು ವ್ಯಾಪಾರ ಪ್ರವಾಸಕ್ಕೆ ಹೋಗುವ ಸಾಧ್ಯತೆ ಇರುವುದರಿಂದ ವಿಶೇಷವಾಗಿ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ. ಹೊಸ ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುವ ಸಾಧ್ಯತೆ ಇದೆ. ದೀರ್ಘಕಾಲದ ಕಾಯಿಲೆಗಳಿಂದ ಏನಾದರೂ ಮನೆಯಲ್ಲಿ ಬಳಲುವವರಿದ್ದರೆ ಈ ವಾರ ಸಂಪೂರ್ಣವಾಗಿ ಆರೋಗ್ಯದಿಂದ ಚೇತರಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಅದರೊಂದಿಗೆ ಮನೆಯ ಕುಟುಂಬದಲ್ಲಿ ಪ್ರೀತಿ ಪ್ರೇಮ ವಾತ್ಸಲ್ಯದ ಆನಂದಮಯವಾದ ನಂದನವನದ ಜೀವನವು ಕುಟುಂಬ ನಿಮ್ಮದಾಗಲಿದೆ. ಮಂಗಳವಾರದವರೆಗೆ ಶನಿವಾರದವರೆಗಿನ ಅನುಕೂಲವು ತುಂಬ ವಿಶೇಷವಾಗಿ ಶುಭಪ್ರದವನ್ನು ಉಂಟು ಮಾಡಲಿದೆ. ಅದರೊಂದಿಗೆ ಭಾನುವಾರ ಮತ್ತು ಸೋಮವಾರ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ವಿಶೇಷವಾಗಿ ಸ್ವಲ್ಪ ಆಲೋಚಿಸಿ ಮುಂದುವರೆದರೆ ತುಂಬ ಅನುಕೂಲಕರವಾಗಿರುತ್ತದೆ. ಸಾಧ್ಯವಾದಷ್ಟು ಹತ್ತಿರದಲ್ಲಿರುವ ಶಿವನ ದೇವಾಲಯದಲ್ಲಿ ಸಮ ಪ್ರಮಾಣದಲ್ಲಿ ಎಲ್ಲವನ್ನು ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆಯನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿದರೆ ತುಂಬ ಉತ್ತಮವಾಗಲಿದೆ. ಇದರ ಜೊತೆಗೆ ಓಂ ನಮಃ ಶಿವಾಯ ಎನ್ನುವ ಶಿವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ತಪ್ಪದೆ ಪಠಣೆ ಮಾಡಿ. ಅದರೊಂದಿಗೆ ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣಕ್ಕೆ ಶುಭವನ್ನುಂಟು ಮಾಡಲಿದೆ. ಇನ್ನು ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನೀವು ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಒಳ್ಳೆಯ ಸಮಯ ಅವಕಾಶ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ನೀವು ಇತರರಿಗೆ ಸಹಾಯ ಮಾಡಲು ನಿಮ್ಮ ಸಮಯವನ್ನು ಕಳೆಯುತ್ತೀರಿ. ರಿಯಲ್ ಎಸ್ಟೇಟ್ ಬಗ್ಗೆ ನಿಮಗೆ ಉತ್ಸಾಹ ಮತ್ತು ಅವಕಾಶಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಮಾಡಿ ಮುಂದುವರಿಯಿರಿ, ಲಾಭವಾಗುವ ಸಾಧ್ಯತೆ ಹೆಚ್ಚಾಗಿದೆ.
ನಿಮ್ಮ ಕುಟುಂಬದಲ್ಲಿ ಆನಂದದಾಯಕವಾದ ವಾತಾವರಣವನ್ನು ತಾವು ಕಾಣುತ್ತೀರಿ. ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಒಪ್ಪಂದವನ್ನು ಈ ವಾರ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಅದರೊಂದಿಗೆ ನಿಮ್ಮ ಬುದ್ಧಿವಂತಿಕೆಯಿಂದ ಒಳ್ಳೆಯ ಉತ್ತಮವಾದ ಪ್ರಮುಖ ಕಷ್ಟ ನಷ್ಟಗಳಿಗೆ ಪರಿಹಾರ ಕಂಡುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಅದರೊಂದಿಗೆ ಪ್ರೀತಿ ಮತ್ತು ವಾತ್ಸಲ್ಯದಿರುವ ಗೆಳೆಯರಿರ್ಬೋದು, ಕುಟುಂಬದವರು ಇರ್ಬೋದು, ಅವರೊಂದಿಗೆ ನೀವು ಒಳ್ಳೆಯ ಉತ್ತಮವಾದ ಬಾಂಧವ್ಯವನ್ನು ಬೆಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಮನೆಯಲ್ಲಿ ಇಲ್ಲಿಯವರೆಗೂ ಮದುವೆಯಾಗದೇ ಇರುವ ವಿದ್ಯಾರ್ಥಿನಿಯರಿಗೆ ಮದುವೆಯ ಪ್ರಸ್ತಾಪಗಳು ಬರುವ ಸಾಧ್ಯತೆ ಹೆಚ್ಚಾಗಿದೆ. ಅದರೊಂದಿಗೆ ಶುಕ್ರವಾರ ಮತ್ತು ಶನಿವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಏನಾದರೂ ಒಳ್ಳೆಯ ಮಾರ್ಗದರ್ಶನವನ್ನು ಏನಾದರೂ ತಾವು ತೆಗೆದುಕೊಳ್ಳುವ ಸಾಧ್ಯತೆ ಇದ್ದರೆ ಗುರು ಹಿರಿಯರ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕರಿಸಿ ಅವರ ಒಂದು ಕೃಪಾಶೀರ್ವಾದ ಪಡೆದು ಮುಂದುವರೆದರೆ ತುಂಬ ಉತ್ತಮವಾದ ಒಂದು ಭವಿಷ್ಯ ನಿಮ್ಮ ಜೀವನದಲ್ಲಿ ಕಾಣುವವರಿದ್ದೀರಿ. ಆದರೂ ಸಹ ಒಳ್ಳೆಯ ಭವಿಷ್ಯವನ್ನು ಕಾಣಬೇಕಾದರೆ ಹಲವಾರು ಸಮಸ್ಯೆಗಳು ಬರುವುದು ಸಹಜ. ಅದರೊಂದಿಗೆ ಭಾನುವಾರ ಮತ್ತು ಬುಧವಾರ ಸ್ವಲ್ಪ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಪ್ರೇಕ್ಷಕ ಮಹಾಶಯರೇ ಹೆಚ್ಚಿನ ರೀತಿಯಿಂದ ತಾಳ್ಮೆಯಿಂದಿದ್ದರೆ ತುಂಬ ಉತ್ತಮ. ಇದರೊಂದಿಗೆ ವಾರಪೂರ್ತಿ ಪಠಣೆ ಮಾಡುವುದಾದರೆ ಶಿವನಿಗೆ ಮಿಶ್ರ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಅದೇ ದೇವಸ್ಥಾನದಲ್ಲಿ ಕುಳಿತು ಸಮಯ ಮಾಡಿಕೊಂಡು ಶಿವಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡುವುದಾಗಲಿ ಅಥವಾ ಕೇಳುವುದಾಗಲಿ ಮಾಡಿ ಬಂದರೆ ತುಂಬ ಉತ್ತಮ ಅವಕಾಶಗಳನ್ನು ತಾವು ಕಲ್ಪಿಸಿಕೊಳ್ಳುತ್ತೀರಿ. ಇದರ ಜೊತೆಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ವಾತ್ಸಲ್ಯದಿಂದ ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ಪಶ್ಚಿಮದ ದಿಕ್ಕಿನ ಶುಭವನ್ನುಂಟು ಮಾಡಲಿದೆ. ಇನ್ನು ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ಈ ವಾರ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದತ್ತ ಮೇಲೆ ಹೆಚ್ಚಿನ ಗಮನವನ್ನು ಹರಿಸಿ ಒಳ್ಳೆಯ ಸೃಜನಶೀಲ ವ್ಯಕ್ತಿಗಳು ಅಥವಾ ವಿದ್ಯಾರ್ಥಿಗಳಾಗುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಸೃಜನಶೀಲ ಕೆಲಸಗಳು ಮತ್ತು ಆಲೋಚನೆಗಳು ಸ್ನೇಹಿತರಿಂದ ಮತ್ತು ಶಿಕ್ಷಕೇತರ ಸಿಬ್ಬಂದಿ ವರ್ಗದಿಂದ ಉತ್ತಮವಾದ ಪ್ರಶಂಸೆಗೀಡಾಗುವ ಸಾಧ್ಯತೆ ಹೆಚ್ಚಾಗಿದೆ. ವಿವಾಹಿತ ವ್ಯಕ್ತಿಗಳು ಅಡೆತಡೆಗಳನ್ನು ಈ ವಾರ ಸಂಪೂರ್ಣವಾಗಿ ನಿವಾರಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ನೀವು ಕನಿಷ್ಠ ಪ್ರಯತ್ನದಿಂದ ಉದ್ಯೋಗದಲ್ಲಿ ಪ್ರಯತ್ನಿಸಿದರೆ ಒಳ್ಳೆಯ ಉದ್ಯೋಗ ದೊರೆತು ಆನಂದದ ಜೀವನವನ್ನು ಅನುಭವಿಸುವ ಸಾಧ್ಯತೆ ಹೆಚ್ಚಾಗಿದೆ. ಆದರೂ ಸಹ ಆಡಳಿತದಲ್ಲಿ ತೊಡಗಿರುವವರು ಹೆಚ್ಚಿನ ಪ್ರತಿಷ್ಠೆಗೆ ಹೋಗಬೇಡಿ, ಸ್ವಲ್ಪ ತೊಂದರೆಗೀಡಾಗುವ ಸಾಧ್ಯತೆ ಇದೆ. ನಿಮಗೆ ಅತ್ಯುತ್ತಮ ಉದ್ಯೋಗಾವಕಾಶಗಳು ತಾನಾಗಿಯೇ ದೊರೆಯುವುದರಿಂದ ತಾಳ್ಮೆಯಿಂದ ಮುಂದುವರೆದರೆ ತುಂಬ ಉತ್ತಮವೆಂದು ತಿಳಿಸುತ್ತಾ ಭಾನುವಾರ ಶನಿವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಅವರ ಪಾದಗಳಿಗೆ ಹಣೆ ಹಚ್ಚಿ ನಮಸ್ಕರಿಸಿ ಅವರ ಕೃಪೆಯನ್ನು ಪಡೆದು ಮುಂದುವರಿಯುವುದರಿಂದ ತುಂಬ ಉತ್ತಮವಾದ ಒಂದು ಫಲಿತಾಂಶವನ್ನು ತಾವು ಕಾಣುತ್ತೀರಿ. ಆದರೆ ಸೋಮವಾರದಿಂದ ಗುರುವಾರದವರೆಗಿನ ಸಮಯವು ಸ್ವಲ್ಪ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ತಾಳ್ಮೆ ಮತ್ತು ಹೆಚ್ಚಿನ ಸಮಾಧಾನದಿಂದ ಮುಂದುವರೆದರೆ ತುಂಬ ಉತ್ತಮವಾಗುತ್ತದೆ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ನೀರಿನ ಒಂದು ಝರಿ ಇರುವ ಶಿವಲಿಂಗಕ್ಕೆ ಅಭಿಷೇಕ ಮಾಡಿಸಿದರೆ ತುಂಬ ಉತ್ತಮ. ಅಲ್ಲಿ ಝರಿ ಇರದೇ ಇದ್ದರೆ ಧಾರಾಪಾತ್ರೆಯಲ್ಲಿ ಆದರೂ ತುಂಬ ನೀರನ್ನು ತುಂಬಿಸಿ ಆ ಧಾರಾಪಾತ್ರೆಗೆ ಪೂಜಿಸಿ ಪುರಾತನ ಅಥವಾ ನವೀನ ಶಿವಾಲಯಗಳಲ್ಲಿ ಉತ್ತಮವಾದ ಒಂದು ಭಕ್ತಿ ಶ್ರದ್ಧೆಯಿಂದ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿಕೊಂಡರೆ ತುಂಬ ಉತ್ತಮವಾದ ಒಂದು ಫಲಿತಾಂಶವನ್ನು ತಾವು ಕಾಣುತ್ತೀರಿ. ಇದರ ಜೊತೆಗೆ ಶಿವನು ಪ್ರಣವ ಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ನಮಃ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಹಾಲಿನ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 4 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ಶುಭವನ್ನುಂಟು ಮಾಡಲಿದೆ. ಸಿಂಹ ರಾಶಿ ಮತ್ತು ಸಿಂಹ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಆರಂಭವು ನಿಮಗೆ ತುಂಬ ಅನುಕೂಲಕರವಾಗಿರುತ್ತದೆ. ವೀಕ್ಷಕರೇ, ಯುವಕರಿಗೆ ವಿದೇಶದಿಂದ ಉದ್ಯೋಗಾವಕಾಶಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಯುವತಿಯರಿಗೂ ಸಹ ಹೊಸ ಒಂದು ಅನ್ವೇಷಣೆಗಳನ್ನು ಕಂಡುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಕೆಲಸದ ಸ್ಥಳದಲ್ಲಿ ನಿಮಗೆ ಸ್ವಲ್ಪ ಗೌರವ ಸಿಗುವ ಸಾಧ್ಯತೆಯು ತುಂಬ ಕೂಡಿ ಬರಲಿದೆ. ನಿಮ್ಮ ಸ್ವಪ್ರಯತ್ನಗಳನ್ನು ವಿಳಂಬ ಮಾಡಬೇಡಿ, ಪ್ರಯತ್ನ ಮಾಡಿ, ತುಂಬ ಒಳ್ಳೆಯ ಯೋಗ ಕೂಡಿ ಬರಲಿದೆ. ನೀವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದರೆ ಭಾಗವಹಿಸಿ ತುಂಬ ಆನಂದದಾಯಕವಾದ ಜೀವನವನ್ನು ಪ್ರಫುಲ್ಲತೆಯಿಂದ ಕಂಡುಕೊಳ್ಳಬಹುದು. ನಿಮ್ಮ ಹಕ್ಕು ಮತ್ತು ಜವಾಬ್ದಾರಿಗಳನ್ನು ಮರೆಯದೆ ಉತ್ತಮವಾದ ಜವಾಬ್ದಾರಿಯುತ ಸ್ಥಾನದಲ್ಲಿ ಕುಳಿತು ಮುಂದುವರೆದರೆ ತುಂಬ ಉತ್ತಮ. ಅದು ನಿಮಗೆ ಪರಿಣಾಮಕಾರಿಯಾಗಿ ಉತ್ತಮವಾದ ನಿರ್ವಹಣೆಯನ್ನು ಮಾಡಲು ಬಿಡುತ್ತದೆ. ಇನ್ನು ಉನ್ನತ ಶಿಕ್ಷಣಕ್ಕೆ ಈ ವಾರ ತುಂಬ ಅನುಕೂಲಕರವಾಗಿದೆ ವಿದ್ಯಾರ್ಥಿನಿಯರಿಗೆ. ಅದರೊಂದಿಗೆ ಹಿರಿಯರ ಮಾರ್ಗದರ್ಶನದಲ್ಲಿ ಹೋದರೆ ತುಂಬ ಉತ್ತಮ. ಇನ್ನು ಸರ್ವರೂ ಸಹ ನಿಮ್ಮ ರೋಗಗಳು ಗುಣಮುಖವಾಗುವ ವಾರ ನಿಮ್ಮದೆಂದು ಹೇಳಬಹುದು. ಭಾನುವಾರದಿಂದ ಗುರುವಾರದವರೆಗಿನ ಸಮಯವು ಅತ್ಯಂತ ಬಹಳ ಅನುಕೂಲಕರವಾಗಿರುವುದರಿಂದ ಏನಾದರೂ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಹಿರಿಯರ ಮಾರ್ಗದರ್ಶನದಲ್ಲಿ ತೆಗೆದುಕೊಳ್ಳಿ, ತುಂಬ ಒಳ್ಳೆಯದಾಗಲಿದೆ. ಆದರೂ ಯಾರನ್ನು ಅವಲಂಬಿಸಬೇಡಿ, ಇತರರನ್ನು ಯಾವುದೇ ಕಾರಣಕ್ಕೂ ನಂಬಬೇಡಿ. ಎಲ್ಲರೂ ಸಹ ಒಂದಿಲ್ಲ ಒಂದು ರೀತಿಯಿಂದ ನಮಗೆ ತೊಂದರೆ ಕೊಡುವವರೇ ನಮ್ಮನ್ನು ಕಾಯುತ್ತಿರುತ್ತಾರೆ. ಆದರೂ ಸಹ ಈ ವಾರ ಶನಿವಾರ ಸ್ವಲ್ಪ ಪ್ರತಿಕೂಲಕರವಾದ ದಿನವಾಗಿರುವುದರಿಂದ ಹೆಚ್ಚಿನ ರೀತಿಯಲ್ಲಿ ಶ್ರದ್ಧೆಯಿಂದ ಮುಂದುವರೆದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ.
ಆದಷ್ಟು ಮನೆಯಲ್ಲಿ ಕುಳಿತು ಮಂಗಳವಾರ ಶನಿವಾರ ಸ್ವಲ್ಪ ಸುಂದರಕಾಂಡವನ್ನು ಪಠಣೆ ಮಾಡುವುದರಿಂದ, ಅದಾದ ನಂತರ 108 ಸಾರಿ ಓಂ ನಮಃ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿ ವಾರಪೂರ್ತಿ ಪಠಣೆ ಮಾಡುವುದರಿಂದ ಸಕಲ ಕಷ್ಟಗಳಿಂದ ದೂರಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇದರ ಜೊತೆಗೆ ಓಂ ನಮಃ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ. ಬಂಗಾರದ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 5 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ಶುಭವನ್ನುಂಟು ಮಾಡಲಿದೆ. ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ, ಈ ವಾರ ವೃತ್ತಿ ಜೀವನಕ್ಕೆ ಅನುಕೂಲಕರವಾದ ಒಂದು ವಾತಾವರಣವೆಂದು ಹೇಳಬಹುದು. ನಿಮ್ಮ ಸಲಹೆ ಇತರರಿಗೆ ಉತ್ತಮವಾದ ಪ್ರಯೋಜನವನ್ನು ತಂದುಕೊಡಲಿದೆ. ಕೆಲಸದ ಸ್ಥಳದಲ್ಲಿ ನಿಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿ ನಿಮ್ಮನ್ನು ಪ್ರೀತಿಪಾತ್ರರಾಗಿ ನೋಡುವ ಸಾಧ್ಯತೆ ನಿಮ್ಮ ಅಧಿಕಾರಿಗಳಿಗೆ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಮೇಲಾಧಿಕಾರಿಗಳಿಂದ ಉತ್ತಮವಾದ ಪ್ರಶಂಸೆಯನ್ನು ಪಡೆಯುತ್ತೀರಿ. ಅದರೊಂದಿಗೆ ಕುಟುಂಬದಲ್ಲಿ ಜೀವನದ ಸಂಗಾತಿಯಿಂದ ಉತ್ತಮವಾದ ಬೆಂಬಲವೂ ಸಹ ದೊರೆತು ಸಂತೋಷದಿಂದಿರುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಹಳೆಯ ಮತ್ತು ಹೊಸ ಹಿತೈಷಿಗಳಿಂದ ಉತ್ತಮ ಉಡುಗೊರೆಗಳನ್ನು ಈ ವಾರ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ನೀವು ಆರ್ಥಿಕವಾಗಿ ಸಾಕಷ್ಟು ಮುಂದುವರಿಯುವ ಸಾಧ್ಯತೆ ಅನುಕೂಲಕರವಾಗಿದೆ. ವಿದ್ಯಾರ್ಥಿಗಳು ಸ್ವಂತವಾಗಿ ಅಧ್ಯಯನ ಮಾಡಿದರಂತೂ ಉತ್ತಮವಾದ ಪ್ರಶಂಸೆ ಮತ್ತು ಉತ್ತಮವಾದ ಅಂಕಪಟ್ಟಿಗಳೊಂದಿಗೆ ತೇರ್ಗಡೆ ಹೊಂದಿ ಸದ್ಬುದ್ಧಿಯನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ವಿದ್ಯಾರ್ಥಿಗಳೇ. ಇನ್ನು ನೀವು ಹಿರಿಯರ ಸಲಹೆಯನ್ನು ಪಾಲಿಸಿದರಂತೂ ಉತ್ತಮ ಒಂದು ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ಸಂಬಂಧದಲ್ಲಿ ವಿಷಯಗಳಲ್ಲಿ ಮುಂದುವರೆದರೆ ಉತ್ತಮವಾದ ಸಂಬಂಧವನ್ನು ತಾವು ಅನುಕೂಲವಾಗಿಟ್ಟುಕೊಂಡು ಎಲ್ಲರೊಂದಿಗೂ ನಗುತ್ತಾ ಜೀವನವನ್ನು ಕಳೆಯುವ ಸಾಧ್ಯತೆ ಈ ವಾರ ಹೆಚ್ಚಾಗಲಿದೆ. ಬುಧವಾರದಿಂದ ಶನಿವಾರದವರೆಗಿನ ಸಮಯವು ಅತ್ಯಂತ ಅನುಕೂಲಕರವಾಗಿರುವುದರಿಂದ ಒಳ್ಳೆಯ ನಿರ್ಧಾರಕ್ಕೆ ಹಿರಿಯರ ಮಾರ್ಗದರ್ಶನ ತಪ್ಪದೆ ತೆಗೆದುಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟ ಒಂದು ಮಾರ್ಗದರ್ಶನವನ್ನು ತೆಗೆದುಕೊಂಡರಂತೂ ತುಂಬ ಉತ್ತಮ. ಇನ್ನು ಸಾಲಗಳಿಂದಾಗಿ ನೀವು ಸ್ವಲ್ಪ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಮುಂದುವರಿಯಿರಿ. ದುಡುಕಿ ಏನಾದರೂ ಮಾತನಾಡಿ ಕಷ್ಟಕ್ಕೀಡಾಗುವುದು ಒಳ್ಳೆಯದಲ್ಲ ಎಂದು ತಿಳಿಸುತ್ತಾ, ಭಾನುವಾರ ಮತ್ತು ಮಂಗಳವಾರ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಎಚ್ಚರಿಕೆಯ ಹೆಜ್ಜೆಯನ್ನಿಟ್ಟರೆ ತುಂಬ ಉತ್ತಮ. ಅದರೊಂದಿಗೆ ಪ್ರತಿದಿನ ಪರಿಹಾರವನ್ನು ನೋಡುವುದಾದರೆ, ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡಿ ಅಥವಾ ಶಿವಸಹಸ್ರನಾಮವನ್ನು ಕೇಳುವುದರಿಂದ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ತುಂಬ ಅನುಕೂಲವಾಗಲಿದೆ. ಹಸಿರು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಮಗೆ ಶುಭವನ್ನುಂಟು ಮಾಡಲಿದೆ. ತುಲಾ ರಾಶಿ ಮತ್ತು ತುಲಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ, ಈ ವಾರ ಕುಟುಂಬದಲ್ಲಿ ವೈವಾಹಿಕ ಸಂಬಂಧ ಆನಂದದಾಯಕವಾಗಿರುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮಗೆ ವಿಶೇಷ ಗೌರವ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಕೆಲಸ ಮಾಡುವ ವೃತ್ತಿಪರರು ಎದುರಿಸುವ ಎಲ್ಲ ಸಮಸ್ಯೆಗಳು ಈ ವಾರ ಸುಲಲಿತವಾಗಿ ಪರಿಹಾರವಾಗುವ ಸಾಧ್ಯತೆ ಇದೆ. ಇನ್ನು ವಿದ್ಯಾರ್ಥಿಗಳು ಉತ್ತಮ ಸಮಯವನ್ನು ಎಲ್ಲರೊಂದಿಗೆ ಕಳೆಯುತ್ತೀರಿ. ಆದರೂ ಯಾವುದೇ ಕಾರಣಕ್ಕೆ ವಾದ ವಿವಾದಕ್ಕೆ ಇಳಿಯಬೇಡಿ ವಿದ್ಯಾರ್ಥಿಗಳೇ, ಉತ್ತಮವಲ್ಲ. ಆದರೂ ವ್ಯಾಪಾರ ವ್ಯವಹಾರವೆಂದು ಮುಂದುವರಿಯುವ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಉತ್ತಮವಾದ ಸ್ಥಾನಮಾನಗಳನ್ನು ಪಡೆದು ಒಳ್ಳೆಯ ಅವಕಾಶಗಳನ್ನು ಕರುಣಿಸುವ ಭಗವಂತ ನಿಮಗೆ ನಿಮ್ಮ ಬೆನ್ನಿಂದ ಇದ್ದು ಮುಂದುವರಿಸುವವನಿದ್ದಾನೆ. ಒಳ್ಳೆಯ ಯೋಜನೆಗಳನ್ನು ತಾವು ಹಾಕಿಕೊಳ್ಳುವವರಿದ್ದೀರಿ. ಇನ್ನು ನಿಮ್ಮ ಸಂಬಂಧಿಕರಿಂದ ನಿಮಗೆ ಉತ್ತಮವಾದ ಲಾಭವಾಗುವ ಸಾಧ್ಯತೆ ಇದೆ. ನಿಮ್ಮ ಎಲ್ಲ ಗುರಿಗಳನ್ನು ಈ ವಾರ ಸ್ವಲ್ಪ ಸಾಧ್ಯವಾದಷ್ಟು 100ಕ್ಕೆ 90ರಷ್ಟು ಮುಟ್ಟುವ ಸಾಧ್ಯತೆ ಹೆಚ್ಚಾಗಿದೆ. ಅದರಲ್ಲಿ ಯಶಸ್ಸನ್ನು ಸಹ ತಾವು ಕಂಡುಕೊಳ್ಳುತ್ತೀರಿ. ವಾರದ ಮಧ್ಯದಲ್ಲಿ ವ್ಯವಹಾರವು ಸ್ವಲ್ಪ ಗಮನಾರ್ಹವಾಗಿ ಉತ್ತೇಜನವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಯಾವುದಕ್ಕೂ ಹಿಗ್ಗಬೇಡಿ, ಕುಗ್ಗಬೇಡಿ. ನಿಮ್ಮ ಜೀವನವನ್ನು ನೀವು ಅನುಸರಿಸುವುದು ನಿಮಗೆ ಅನಿವಾರ್ಯವಾಗಿರುವುದರಿಂದ ಸಂತೋಷದಿಂದ ಸಮಾಧಾನದಿಂದ ಮುಂದುವರೆದರೆ ಉತ್ತಮ ವೀಕ್ಷಕರೇ. ಇನ್ನು ಮೇಲಾಧಿಕಾರಿಗಳಿಂದ ನಿಮಗೆ ಸಂಪೂರ್ಣವಾಗಿ ಪ್ರೋತ್ಸಾಹ ದೊರೆಯುವ ಸಾಧ್ಯತೆ ಇದೆ. ಗುರುವಾರ ಮತ್ತು ಶನಿವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನು ಉತ್ತಮವಾದ ಮಾರ್ಗದರ್ಶಕರೊಂದಿಗೆ ಮುಂದುವರೆದರೆ ತುಂಬ ಉತ್ತಮ. ಇನ್ನು ಕೆಟ್ಟ ಸಹವಾಸ ಮತ್ತು ಮಾರಕ ವಸ್ತುಗಳಿಂದ ದೂರವಿದ್ದರಂತೂ ತುಂಬ ಅನುಕೂಲ. ಅದರೊಂದಿಗೆ ಸೋಮವಾರ ಮತ್ತು ಮಂಗಳವಾರ ಸ್ವಲ್ಪ ಸಾಧಾರಣವಾಗಿರುವುದರಿಂದ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟು ಸಮಾಧಾನದಿಂದ ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ನಿಧಾನವಾಗಿ ಕಾಣುವವರಿದ್ದೀರಿ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ, ಗಂಗಾ ಜಲದಿಂದ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಸಾಧ್ಯವಾದಷ್ಟು ಸೋಸಿದ ಅಂದರೆ ಬಿಲ್ವಪತ್ರೆಯ ತುದಿ ಹಿಂದೆ ಗೋಧಿ ಕಾಳನ್ನಷ್ಟಿರಬೇಕು. ಆ ಬಿಲ್ವಪತ್ರೆಯನ್ನು ಸ್ವಚ್ಛ ಶುದ್ಧ ಮಂಗಳ ದ್ರವ್ಯಗಳಿಂದ ಅಥವಾ ಶುದ್ಧ ಜಲದಿಂದ ತೊಳೆದು ಅದನ್ನು 108 3 ಬಿಲ್ವಪತ್ರೆ ಇರುವಂಥ ಪತ್ರೆಗಳನ್ನು 108 ಶಿವನಿಗೆ ಇರಿಸಿ ಶಿವನು ಪ್ರಣವ ಪಂಚಾಕ್ಷರಿ ಮಂತ್ರವಾಗಿರ್ತಕ್ಕಂಥ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಪಠನೆ ಮಾಡಿದರಂತೂ ತುಂಬ ಉತ್ತಮವಾದ ಜೀವನದುದ್ದಕ್ಕೂ ಫಲಿತಾಂಶಗಳನ್ನು ತಾವು ಕಾಣುವವರಿದ್ದೀರಿ. ಇದರೊಂದಿಗೆ ಅಮ್ಮನವರಾಗಿರತಕ್ಕಂಥ ದುರ್ಗಾ ಮಾತೆಯನ್ನು ಪ್ರಾರ್ಥನೆ ಮಾಡಿ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಸಹ ಪಠನೆ ಮಾಡಿದರೆ ತುಂಬ ಉತ್ತಮ. ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ಪಶ್ಚಿಮದ ದಿಕ್ಕಿನ ಶುಭವನ್ನುಂಟು ಮಾಡಲಿದೆ. ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ, ಈ ವಾರ ನೀವು ಒಂದು ವಿಶೇಷವಾದ ಕೆಲಸದೊಂದಿಗೆ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿದೆ. ಮಹತ್ವದ ನಿರ್ಧಾರವನ್ನು ಗುರು ಹಿರಿಯರಿಂದ ತಾವು ಪಡೆದುಕೊಳ್ಳುವವರಿದ್ದೀರಿ. ವಿದ್ಯಾರ್ಥಿಗಳಾಗಿದ್ದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಹೋಗುವ ಮುಂಚೆ 1 ತಾಸು ಮುಂಚೆ ಬೆಲ್ಲ, ಸಕ್ಕರೆ ಅಥವಾ ಅದು ಸಿಹಿ ಮತ್ತು ಮೊಸರು
ಬೆಲ್ಲದೊಂದಿಗೆ ಮೊಸರನ್ನು ಸೇರಿಸಿ ಅಥವಾ ಸಕ್ಕರೆಯೊಂದಿಗೆ ಮೊಸರನ್ನು ಸೇರಿಸಿ 1 ತಾಸು ಮುಂಚಿತವಾಗಿ ತಿಂದು ತದನಂತರ ತಾವು ಫಲಿತಾಂಶದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋದರೆ ತುಂಬ ಉತ್ತಮವಾದ ಫಲಿತಾಂಶಗಳು ಕಾಣುತ್ತೀರಿ. ಈ ಹಿಂದೆ ವಿಡಿಯೋಗಳಲ್ಲಿ ಸಹ ಹೇಳಿರುತ್ತೇನೆ, ನೋಡಿದರೆ ತುಂಬ ಉತ್ತಮ. ಅದರೊಂದಿಗೆ ಹಿರಿಯರು ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಈ ವಾರ ಬಯಸಿದರೆ ತುಂಬ ಅನುಕೂಲಕರವಾಗಿದೆ. ನೀವು ಸಾಲವನ್ನು ಪಡೆಯುವುದಿದ್ದರೆ ಈ ವಾರ ಪಡೆದುಕೊಂಡರೆ ತುಂಬ ಉತ್ತಮ. ಇನ್ನು ಅವರು ಸಹ ಕೊಡುವವರು ಇರುತ್ತಾರೆ, ಆದರೆ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮ ಗುರು ಹಿರಿಯರು. ಇನ್ನು ನಿಮ್ಮ ಜೀವನದ ಸಂಗಾತಿಯೊಂದಿಗೆ ನೀವು ಗುಣಮಟ್ಟದ ಸಮಯವನ್ನು ಈ ವಾರ ಸಂಪೂರ್ಣವಾಗಿ ಆನಂದದಿಂದ ಕಳೆಯುವವರಿದ್ದೀರಿ. ಕೆಲಸ ಮಾಡುವ ವೃತ್ತಿಪರರು ಈ ವಾರವನ್ನು ಅತ್ಯುತ್ತಮವಾಗಿ ಸಂದರ್ಶನದೊಂದಿಗೆ ಉತ್ತಮವಾದ ಫಲಿತಾಂಶಗಳನ್ನು ಕೆಲಸವನ್ನು ನಿರ್ವಹಿಸುವವರಿದ್ದೀರಿ. ಹೆಚ್ಚಿನ ಆದಾಯವೂ ಸಹ ಈ ವಾರ ನೀವು ಪಡೆಯುವವರಿದ್ದೀರಿ. ಇನ್ನು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಈ ವಾರ ತುಂಬ ಲಾಭಕ್ಕೆ ಅನುಕೂಲಕರವಾಗಿದೆ ವ್ಯಾಪಾರದಲ್ಲಿ. ಅದರೊಂದಿಗೆ ಉತ್ತಮವಾದ ಲಾಭವನ್ನು ಸಹ ಪಡೆಯುತ್ತೀರಿ. ಭಾನುವಾರ ಮತ್ತು ಸೋಮವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಒಳ್ಳೆಯ ಹೆಜ್ಜೆಯನ್ನಿಟ್ಟರೆ ತುಂಬ ಉತ್ತಮ. ಆದರೂ ವಾರ ಪೂರ್ತಿ ಸ್ವಲ್ಪ ಬೆನ್ನು ನೋವಿನಿಂದ ಕೂಡಿರುವ ಸಾಧ್ಯತೆ ಇದೆ. ಆರೋಗ್ಯದ ಕಡೆ ಗಮನ ಕೊಡಿ. ಆದರೂ ಸಹ ಯಾವುದೇ ಕಾರಣಕ್ಕೆ ಹೆದರಬೇಡಿ. ಬುಧವಾರ ಮತ್ತು ಗುರುವಾರ ತುಂಬ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಆತ್ಮೀಯರೊಂದಿಗೆ, ಗುರು ಹಿರಿಯರೊಂದಿಗೆ ಬಾಂಧವ್ಯದಿಂದ, ಪ್ರೀತಿ ವಾತ್ಸಲ್ಯದಿಂದ, ಒಳ್ಳೆಯ ಆಲೋಚನೆಯಿಂದ ಹೆಜ್ಜೆಯನ್ನಿಟ್ಟರೆ ತುಂಬ ಉತ್ತಮ. ಅದರೊಂದಿಗೆ ಪರಿಹಾರವನ್ನು ನೋಡುವುದಾದರೆ ಹಾಲು, ಕೇಸರಿ ಮತ್ತು ಸಕ್ಕರೆ ಬೆರೆಸಿ ಶ್ರೀ ನಾರಾಯಣನಿಗಾಗಲಿ ಅಥವಾ ಶಿವಲಿಂಗಕ್ಕಾಗಲಿ ಅಭಿಷೇಕವನ್ನು ಮಾಡಿಸಿದರೆ ತುಂಬ ಉತ್ತಮವಾದ ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವಾಗಲಿ ಅಥವಾ ಓಂ ನಮಃ ಶಿವಾಯ ಎನ್ನುವ ಮಂತ್ರವಾಗಲಿ ತಪ್ಪದೆ ಪಠಣೆ ಮಾಡಿ. ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣಕ್ಕೆ ಶುಭವನ್ನುಂಟು ಮಾಡಲಿದೆ. ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಿಶೇಷವಾಗಿ ಈ ವಾರ ತುಂಬ ಅನುಕೂಲಕರವಾದವರೆಂದೇ ಹೇಳಬಹುದು. ಉತ್ತಮ ಅನುಮೋದನೆಯನ್ನು ಪಡೆಯುವ ಸಾಧ್ಯತೆ ಇದೆ. ಗುರು ಹಿರಿಯರಲ್ಲಿ, ಆಫೀಸಿನಲ್ಲಿ ಸಹ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ, ಉತ್ತಮ ಫಲಿತಾಂಶಗಳನ್ನು ಈ ವಾರ ಕಾಣುವವರಿದ್ದೀರಿ. ಆನಂದವಾದ ಜೀವನವನ್ನು ಅನುಭವಿಸುವವರಿದ್ದೀರಿ. ಇನ್ನು ನಿಮ್ಮ ಮನೆಯಲ್ಲಿರುವ ಸಣ್ಣ ಪುಟ್ಟ ಮಕ್ಕಳೊಂದಿಗೆ ಸಂತೋಷದಿಂದಿರಲು ಈ ವಾರ ತುಂಬ ಅನುಕೂಲಕರವಾಗಿದೆ. ನೀವು ಕೆಲವು ಸಂತೋಷಕರ ಸುದ್ದಿಗಳನ್ನು ಈ ವಾರ ಹಿರಿಯರಿಂದ ಅಥವಾ ಫೋನಿನ ಮುಖಾಂತರ ಆಲಿಸುವವರಿದ್ದೀರಿ. ಉನ್ನತ ಹುದ್ದೆಯಲ್ಲಿರುವ ವ್ಯಕ್ತಿಗಳೊಂದಿಗೆ ಹೊಸ ಹೊಸ ಸಂಬಂಧಗಳು ಈ ವಾರ ಸುಧಾರಣೆಯಾಗುವ ಸಾಧ್ಯತೆ ಇದೆ. ಇಲ್ಲಿಯವರೆಗೂ ಮದುವೆಯಾಗದೇ ಇರತಕ್ಕಂಥ ವಿದ್ಯಾರ್ಥಿನಿಯರು ಈ ವಾರ ಸಂಪೂರ್ಣವಾಗಿ ಮದುವೆಯ ಒಂದು ಅವಕಾಶಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಆಲೋಚನೆಗಳು ಹೊಸ ಸ್ಪಷ್ಟತೆಯನ್ನು ನಡೆಯುತ್ತವೆ. ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬಗೆಹರಿಯುವ ಸಾಧ್ಯತೆ ಈ ವಾರ ತುಂಬ ಅನುಕೂಲಕರವಾಗಿದೆ. ಇನ್ನು ನಿಮ್ಮ ಜೀವನ ಸಂಗಾತಿ ನಿಮ್ಮ ಬಗ್ಗೆ ಸಂತೋಷದಿಂದಿರಲು ಆಸೆ ಪಡುತ್ತಾರೆ. ನೀವು ವಿಶೇಷವಾಗಿ ಆಪ್ತ ಸ್ನೇಹಿತರೊಂದಿಗೆ ಎಲ್ಲಾದರೂ ಹೊರಗಡೆ ಹೋದರೆ ತುಂಬ ಸಂತೋಷದಾಯ ಒಂದು ಜೀವನವನ್ನು ಅನುಭವಿಸಿ ಮತ್ತೆ ಮನೆಗೆ ವಾಪಸ್ಸಾಗುವ ಸಾಧ್ಯತೆ ಇದೆ. ಆದರೂ ಯಾರೇ ಆಗಲಿ ವರನ ಕಡೆಯವರು ಕನ್ಯೆಯ ಮನೆಯ ಕಡೆಯವರಿಗೆ ಹೋಗುವಾಗ, ಕನ್ಯೆ ನೋಡಲು ಹೋಗುವಾಗ ಬೀಜವಿರುವ ಹಣ್ಣುಗಳನ್ನು ಮಾತ್ರ ತೆಗೆದುಕೊಂಡು ಹೋಗಿ. ಅದು ಜಾಮಣ್ಣಾಗಲಿ ಅಥವಾ ಬಾಳೆಹಣ್ಣಾಗಲಿ, ಹೊಸದಾಗಿ ಬಂದಿರುವ ದ್ರಾಕ್ಷಿ ಹಣ್ಣಿನಲ್ಲಿ ಬೀಜವಿರುವುದಿಲ್ಲ. ಈ 3 ತೆಗೆದುಕೊಂಡು ಹೋಗುವುದನ್ನು ಬಿಟ್ಟು ಉಳಿದ ಹಣ್ಣುಗಳನ್ನು ತೆಗೆದುಕೊಂಡು ಹೋದರೆ ತುಂಬ ಉತ್ತಮವಾದ ಒಂದು ಕನ್ಯಾ ಅನ್ವೇಷಣೆ ಆಗುವುದೆಂದು ಹೇಳಬಹುದು. ಅದರೊಂದಿಗೆ ತಾವು ವಿಶೇಷವಾಗಿ ವಾರದಲ್ಲಿ ಅಜೀರ್ಣದ ಸಮಸ್ಯೆಯನ್ನು ಅನುಭವಿಸುವವರಿದ್ದೀರಿ. ವಾರ ಪೂರ್ತಿ ತುಂಬ ಅನುಕೂಲಕರವಾಗಿದೆ. ಮನೆಯಲ್ಲಿ ಪರಿಹಾರದತ್ತ ಗಮನವನ್ನು ಹರಿಸುವುದಾದರೆ ತುಳಸಿ ಮರದ ಕೆಳಗೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥಿಸಿ ತದನಂತರ ಶಿವನಿಗೆ ಅಭಿಷೇಕವನ್ನು ಮಾಡಿಸಿಕೊಳ್ಳುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರೊಂದಿಗೆ ಹರಿಹರೇಶ್ವರರನ್ನು ಪ್ರಾರ್ಥನೆ ಮಾಡಿದರೆ ತುಂಬ ಉತ್ತಮ ವಾರ ಪೂರ್ತಿ. ಇದರೊಂದಿಗೆ ಹಳದಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣಕ್ಕೆ ಶುಭವನ್ನುಂಟು ಮಾಡಲಿದೆ. ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ಗಮನವನ್ನು ನಡೆಸಿ ನೋಡುವುದಾದರೆ ನೀವು ಕೆಲಸದ ಸ್ಥಳದಲ್ಲಿ ನಿಮ್ಮ ಜ್ಞಾನ ಮತ್ತು ವಿಜ್ಞಾನದ ಪ್ರತಿಭೆಯನ್ನು ಈ ವಾರ ಸಂಪೂರ್ಣವಾಗಿ ಪ್ರಶಂಸೆಗೆ ಈಡು ಮಾಡಲು ತುಂಬ ಅನುಕೂಲಕರವಾಗಿರುತ್ತದೆ. ನಿಮ್ಮ ವೈವಾಹಿಕ ಸಂಬಂಧವು ಸಾಮರಸ್ಯದಿಂದ ಉಳಿಯುವ ಸಾಧ್ಯತೆ ಇದೆ. ನಿಮ್ಮ ಮಕ್ಕಳ ಮೇಲಿನ ಎಲ್ಲ ಸಹಾಯವು ಈ ವಾರ ಸಂಪೂರ್ಣವಾಗಿ ನೆರವೇರುವುದಿದೆ. ಈ ವಾರ ನೀವು ನಿಮ್ಮ ಕುಟುಂಬಕ್ಕೆ ವಿಶೇಷ ಸಮಯವನ್ನು ವಿನಿಯೋಗಿಸಲು ತುಂಬ ಪ್ರಯತ್ನ ಪಡುತ್ತೀರಿ. ಅದು ಸಾಧ್ಯವೂ ಸಹ ಆಗುತ್ತದೆ. ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ನೀವು ಹೆಚ್ಚಿನ ಪ್ರಮುಖ ಬದಲಾವಣೆಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ನೈತಿಕತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಆದರೂ ಸಹ ಪ್ರಾಯೋಗಿಕವಾಗಿ ಒಳ್ಳೆಯ ನಿರ್ಧಾರಗಳನ್ನು ನಿಮ್ಮ ಹಿತದೃಷ್ಟಿಯಿಂದ ತೆಗೆದುಕೊಳ್ಳುವುದಾದರೆ ಸಾರ್ವಜನಿಕರೊಂದಿಗೆ ಸಂಬಂಧ ಹೊಂದಿದವರೊಂದಿಗೆ ತುಂಬ ಅನುಕೂಲಕರವಾದ ಒಂದು ಹೊಂದಾಣಿಕೆಯು ಈ ವಾರ ದೊರೆಯಲಿದೆ. ಇನ್ನು ವಾರವು ಹೆಚ್ಚು ಅನುಕೂಲಕರವಾಗಿರುತ್ತದೆ. ಶಾಂತಿಯಿಂದ ಸಮಾಧಾನದಿಂದಿದ್ದರೂ ತುಂಬ ಉತ್ತಮವಾಗಿರುತ್ತದೆ. ನಿಮ್ಮ ಕುಟುಂಬ ಸದಸ್ಯರಿಗೆ ನೀವು ಒಳ್ಳೆಯ ಉಡುಗೊರೆಗಳನ್ನು ಖರೀದಿಸುವ ಸಾಧ್ಯತೆ ಹೆಚ್ಚಾಗಿದೆ. ಅದರ ಅನಾರೋಗ್ಯದ ವಿಚಾರಕ್ಕೆ ಬಂದಾಗ ಕೀಲು ನೋವಿನಿಂದ ನಿಮಗೆ ಸ್ವಲ್ಪ ಪರಿಹಾರ ಸಿಗುವ ಸಾಧ್ಯತೆ ಇದೆ. ಆದರೂ ವಾರ ಪೂರ್ತಿ ನೋಡುವುದಾದರೆ ಸೋಮವಾರ ಮತ್ತು ಶನಿವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡು ಗುರು ಹಿರಿಯರ ಮಾರ್ಗದರ್ಶನದ ಅವರ ಪಾದಗಳಿಗೆ ಹಣೆ ಹಚ್ಚಿ ನಮಸ್ಕರಿಸಿ ಮುಂದುವರೆದರೆ ತುಂಬ ಉತ್ತಮ. ಇನ್ನು ಬುಧವಾರ ಮತ್ತು ಗುರುವಾರ ಸ್ವಲ್ಪ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಎಚ್ಚರಿಕೆಯ ಹೆಜ್ಜೆಯಿಂದ ತಾಳ್ಮೆಯಿಂದ ಮುಂದುವರೆದರೆ ತುಂಬ ಉತ್ತಮವಾಗಿರುತ್ತದೆ.
ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಸೂರ್ಯನಾರಾಯಣನಿಗೆ 3 ಸರ್ತಿ ಗಾಯತ್ರಿ ಮಂತ್ರದಿಂದ ಅರ್ಘ್ಯವನ್ನು ಅರ್ಪಿಸಿ ಮತ್ತು ಎಳ್ಳನ್ನು ಸೇವಿಸಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರೊಂದಿಗೆ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ವಾರಪೂರ್ತಿ ಪಠನೆ ಮಾಡಿ ತುಂಬ ಒಳ್ಳೆಯದಾಗಲಿದೆ. ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 10 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ. ಕುಂಭ ರಾಶಿ ಮತ್ತು ಕುಂಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಕುಟುಂಬದಲ್ಲಿ ಮದುವೆ ಅಥವಾ ಇತರ ಶುಭ ಆಚರಣೆಗಳ ಬಗ್ಗೆ ಯೋಚಿಸುವ ಒಂದು ವ್ಯವಸ್ಥೆ ನಿಮಗೆ ಕೂಡಿ ಬರುವ ಸಾಧ್ಯತೆ ಇದೆ. ಇನ್ನು ನಿಮ್ಮ ಕುಟುಂಬದ ಸದಸ್ಯರಲ್ಲಿ ಅಗತ್ಯತೆಗಳ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಿದರೆ ತುಂಬ ಉತ್ತಮ. ಹೊಸ ವ್ಯಾಪಾರ ಒಪ್ಪಂದಗಳಿಗೆ ಈ ವಾರ ಸಾಧ್ಯತೆಯಿಂದ ಸಹಿ ಹಾಕುವ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಮುಂದುವರಿಯಿರಿ, ಶುಭವಾಗಲಿ. ಇನ್ನು ಪ್ರಮುಖ ಸಭೆಗಳಲ್ಲಿ ಭಾಗವಹಿಸುವ ಒಂದು ವ್ಯವಸ್ಥೆ ನಿಮಗೆ ಕೂಡಿ ಬರಲಿದೆ. ನಿರುದ್ಯೋಗಿಗಳಿದ್ದ ವಿದ್ಯಾರ್ಥಿಗಳಿಗೆ ಉದ್ಯೋಗ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ನೀವು ಅದರೊಂದಿಗೆ ಕುಟುಂಬದಲ್ಲಿ ರುಚಿಕರವಾದ ಭಕ್ಷ್ಯ ಭೋಜ್ಯಗಳನ್ನು ಸಹ ಈ ವಾರ ಸವಿಯಿಂದ ಕುಟುಂಬದೊಂದಿಗೆ ಎಲ್ಲರೂ ಕುಳಿತು ಆನಂದದಿಂದ ಜೀವನವನ್ನು ಪ್ರಸಾದದೊಂದಿಗೆ ಈ ವಾರ ಅನುಕೂಲಕರವಾಗಿ ಕೂಡಿ ಬರಲಿದೆ. ಇನ್ನು ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಹೊಸ ವಿಷಯಗಳನ್ನು ತಾವು ಈ ವಾರ ಅನುಭವಿಸುವವರಿದ್ದೀರಿ. ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿಗಳು ಅದರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿ ಒಳ್ಳೆಯ ಒಂದು ಜಾಬ್ ತೆಗೆದುಕೊಳ್ಳುವ ವ್ಯವಸ್ಥೆ ಈ ವಾರ ಕೂಡಿ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಅದರೊಂದಿಗೆ ನೀವು ಉತ್ತಮವಾದ ಒಂದು ಬಾಂಧವ್ಯವನ್ನು ಗುರು ಹಿರಿಯರೊಂದಿಗೆ ಹೊಂದಿ ಆನಂದದಾಯಕವಾದ ಒಂದು ವಾರವನ್ನು ತಾವು ಅನುಭವಿಸುವವರಿದ್ದೀರಿ. ಇನ್ನು ಇದರೊಂದಿಗೆ ನಿಮ್ಮ ನ್ಯೂನತೆಗಳನ್ನು ನಿಯಂತ್ರಿಸಲು ಹೊಸ ಪ್ರಯತ್ನಗಳನ್ನು ಸಹ ಅನುಸರಿಸುತ್ತೀರಿ. ಅದನ್ನು ಅನುಕರಣೆಯಲ್ಲಿ ಇಟ್ಟುಕೊಂಡಿರುವಂಥ ತುಂಬ ಉತ್ತಮ. ಇನ್ನು ಮಂಗಳವಾರ, ಶುಕ್ರವಾರ ಬಿಟ್ಟು ಉಳಿದೆಲ್ಲ ವಾರಗಳು ಶುಭವಾಗಿರುವುದರಿಂದ ತಾವು ಉತ್ತಮವಾದ ರೀತಿಯಿಂದ ಮುಂದುವರೆದರೆ ತುಂಬ ಉತ್ತಮ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಇರುವೆಗಳಿಗೆ ಸಕ್ಕರೆಯನ್ನು ಹಾಕಿ ಆ ಇರುವೆಗಳಿಗೆ ಸಕ್ಕರೆ ತಿನ್ನುವಂತೆ ಮಾಡಿ ಸಾಧ್ಯವಾದಷ್ಟು ಶಿವನ ದೇವಾಲಯಕ್ಕೆ ಪ್ರಾರ್ಥಿಸಿ ಅನುಕೂಲವಾದ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿಕೊಂಡರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರೊಂದಿಗೆ ಓಂ ನಮಃ ಶಿವಾಯ ಎನ್ನುವ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಣೆ ಮಾಡಿ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 11 ಆಗಿದ್ದು ಪಶ್ಚಿಮದ ದಿಕ್ಕಿನ ನಿಮಗೆ ಶುಭವನ್ನುಂಟು ಮಾಡಲಿದೆ. ಮೀನ ರಾಶಿ ಮತ್ತು ಮೀನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಾನಬಲ ಹೆಚ್ಚಾಗಿ ಕೂಡಿ ಬರುವ ಸಾಧ್ಯತೆ ಇದೆ. ನಿಮ್ಮ ಕೆಲಸದಲ್ಲಿ ಸಂಪೂರ್ಣ ಅಡೆತಡೆಗಳು ಈ ವಾರ ನಿವಾರಣೆಯಾಗುವ ಸಾಧ್ಯತೆ ಇದೆ, ದೂರ ಆಗುವ ಸಾಧ್ಯತೆ ಇದೆ. ಇದ್ದಕ್ಕಿದ್ದಂತೆ ಹೆಚ್ಚುವರಿ ವೆಚ್ಚಗಳು ಕೂಡಿ ಬರುವ ಒಂದು ಅನುಕೂಲವಿದೆ. ಹಣಕಾಸಿನ ವೆಚ್ಚ ಹೆಚ್ಚಾಗುವ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ. ಇನ್ನು ನೀವು ದುಬಾರಿ ಶಾಪಿಂಗ್ನಲ್ಲಿ ತೊಡಗಿದರಂತೂ ತುಂಬ ಹಣ ಖರ್ಚಾಗುವ ಸಾಧ್ಯತೆ ಇದೆ. ನಿಮ್ಮ ಕುಟುಂಬದಲ್ಲಿ ಆನಂದದಾಯಕವಾದ ಒಂದು ವಾತಾವರಣವು ಕೂಡಿ ಬರಲಿದೆ. ಪ್ರಯಾಣ ಸಂಬಂಧಿಗಳಿಗೆ ಈ ವಾರ ತುಂಬ ಅನುಕೂಲಕರವಾಗಿದೆ. ಕಠಿಣ ಪರಿಶ್ರಮದ ಮೂಲಕ ನಿಮ್ಮನ್ನು ಸಾಬೀತುಪಡಿಸಿಕೊಳ್ಳುವ ವಾರ ನಿಮ್ಮದಾಗಿ ಕೂಡಿ ಬರಲಿದೆ. ಇನ್ನು ನಿಮಗೆ ಅವಕಾಶ ದೊರೆಯುವ ಸಾಧ್ಯತೆ ಇದೆ. ಎಲ್ಲ ಕೆಲಸಗಳಲ್ಲಿ ಒಳ್ಳೆಯ ಉತ್ತಮವಾದ ಬಾಂಧವ್ಯವನ್ನು ಎಲ್ಲರೊಂದಿಗೂ ತಾವು ಅನುಸರಿಸುತ್ತೀರಿ. ಬಾಕಿ ಇರುವ ಹಣವನ್ನು ನೀವು ಈ ವಾರ ಉತ್ತಮವಾಗಿ ಪಡೆದುಕೊಳ್ಳುತ್ತೀರಿ. ಗುರುವಾರ ಮತ್ತು ಶುಕ್ರವಾರ ನಿಮಗೆ ಅತ್ಯಂತ ಅನುಕೂಲ ವಾರ ಎಂದೇ ಹೇಳಬಹುದು. ಈ ವಾರ ಸಾಧ್ಯವಾದಷ್ಟು ನಿಮ್ಮ ಆತ್ಮೀಯರಿಂದಲೇ ಕಿರಿಕಿರಿ ಅನುಭವಿಸುವ ಸಾಧ್ಯತೆ ಇದೆ. ತಾಳ್ಮೆಯಿಂದ ಎಚ್ಚರಿಕೆಯಿಂದ ನಗುತ್ತಾ ಅವರೊಂದಿಗೆ ಸಹಬಾಳ್ವೆಯನ್ನು ಮುಂದುವರಿಸಿದರೆ ತುಂಬ ಉತ್ತಮ. ಆದರೂ ಸಹ ಪ್ರೀತಿ ಹಾಗೆಯೇ ಇರುತ್ತದೆ, ಏನಾಗುವುದಿಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ. ಮಾತನಾಡುವಾಗ ಆಲೋಚಿಸಿ ಮಾತನಾಡಿದರೆಂದು ತುಂಬ ವಾಸ್ತವ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಸಾಧ್ಯವಾದಷ್ಟು 1 ಆಗಲಿ 2 ಆಗಲಿ ಒಣ ಬ್ರೆಡ್ ಅಥವಾ ಹಸಿ ಬ್ರೆಡ್ ಅಥವಾ ಗೋಧಿಯಿಂದ ಮಾಡಿರುವ ಚಪಾತಿಯನ್ನು ಬೆಲ್ಲದೊಂದಿಗೆ ಆಕಳಿಗೆ ತಿನ್ನಿಸಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರೊಂದಿಗೆ ಓಂ ಹರಿಹರೇಶ್ವರಾಯ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣನಿಗೆ ಶುಭವನ್ನುಂಟು ಮಾಡಲಿದೆ. ಸೊ ಇದಾಗಿತ್ತು ಗುರು ಹಿರಿಯರೇ ಈ ವಾರ ಭವಿಷ್ಯದ ದ್ವಾದಶ ರಾಶಿ ಮತ್ತು ಲಗ್ನಗಳ ಫಲಾಫಲಗಳತ್ತ ಗಮನ. ತಮ್ಮೆಲ್ಲರಿಗೂ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಭೋಗಭಾಗ್ಯಗಳನ್ನು ಕೊಟ್ಟು ಕರುಣಿಸಲಿ. ನಾಡಿನ ಸಮಸ್ತ ಶಟಸ್ಥಲ ಬ್ರಹ್ಮಿಗಳ ಹಾಗೂ ನಮ್ಮ ಜಗದಾದಿ ಜಗದೂರು ಪಂಚಾಚಾರ್ಯರ ಕೃಪಾಶೀರ್ವಾದ ತಮ್ಮ ಕುಟುಂಬದ ಮೇಲೆ, ಎಲ್ಲರ ಮೇಲೆ, ನಾಡಿನ ಸಮಸ್ತ ದೇಶದ ಹಿರಿಯರ ಮೇಲೆ ಇರಲಿ. ವಿದ್ಯಾರ್ಥಿನಿಯರ ಮೇಲೆ ಇರಲಿ. ಎಲ್ಲರ ಜೀವನ ಸುಖಮಯವಾಗಿರಲಿ. ಎಲ್ಲರೂ ನೆಮ್ಮದಿಯಿಂದ ಸಹಬಾಳ್ವೆ ನಡೆಸುವಂಥ ಒಂದು ಕೃಪೆ ಆ ಭಗವಂತನೇ ನಿಮಗೆ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತಾ, ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ನಮಸ್ಕಾರ.